ಜನಸ್ನೇಹಿ ಸಂಸದನಾಗಿರಬೇಕು ಎಂಬುದು ನನ್ನ ಆಸೆಯಾಗಿದ್ದು, ಜನರ ಸಂಕಷ್ಟಗಳಿಗೆ ಯಾವಾಗಲೂ ಸಿಗಬೇಕು. ಸಾಮಾನ್ಯ ಜನರು ಇಲಾಖೆಗೆ ಬಂದರೆ ಶೀಘ್ರ ಕೆಲಸ ಆಗುವಂತೆ ಹಾಗೂ ಭ್ರಷ್ಟಾಚಾರ ಮುಕ್ತ ನಮ್ಮ ಜಿಲ್ಲೆ ಆಗಬೇಕು ಎಂಬುದು ಉದ್ದೇಶವಾಗಿದ್ದು, ಜಿಲ್ಲಾ ಮಂತ್ರಿಗಳು, ಜಿಲ್ಲಾ ಎಲ್ಲ ಶಾಸಕರು, ಎಲ್ಲ ಇಲಾಖೆ ಅಧಿಕಾರಿಗಳು ಸೇರಿ ಎಲ್ಲರೂ ಒಟ್ಟಾಗಿ ನಿರ್ವಹಿಸಿದರೆ ಮಾತ್ರ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಸಾಧ್ಯ ಎಂದು ನೂತನ ಲೋಕಸಭಾ ಸದಸ್ಯ ಶ್ರೇಯಸ್ ಎಂ ಪಾಟೀಲ್ ಅಭಿಪ್ರಾಯಪಟ್ಟರು. ನಮ್ಮ ಸಂಘದ ಮಾರ್ಗದರ್ಶಕರು ಹಾಗೂ ನಮ್ಮ ಹಿರಿಯರ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಆದಂತಹ ಇವರನ್ನು ಈ ಕುರಿತು ಒಂದೆರಡು ಮಾತಾಡ್ಬಿಟ್ಟು ಆಮೇಲೆ ಶುರು ಮಾಡಿ. ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಮಂಗಳವಾರದಂದು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆಎಚ್ ವೇಣುಕುಮಾರ್ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದ್ದ ನೂತನ ಲೋಕಸಭಾ ಸದಸ್ಯರಿಗೆ ಅಭಿನಂದನೆ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ನಂತರ ಉದ್ದೇಶಿಸಿ ಮಾತನಾಡಿದ ಅವರು, ಚುನಾವಣೆಯಲ್ಲಿ ಪತ್ರಕರ್ತರ ಪಾತ್ರ ಬಹಳ ಮುಖ್ಯವಾಗಿದ್ದು, ಯಾವುದಾದರೂ ತಪ್ಪು ನಡೆಯುತ್ತಿದ್ದರೆ ಆ ಲೋಪದೋಷವನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಮಾಡುತ್ತಾರೆ. ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಪಡೆಯುವುದಕ್ಕೆ ಒಂದು ಕಡೆ ಸಂತೋಷವಾದರೆ ಮತ್ತೊಂದು ಕಡೆ ಸವಾಲುಗಳು, ಜನರ ನಿರೀಕ್ಷೆಗಳು ಇರುವುದರಿಂದ ನಮ್ಮ ಮೇಲೆ ಜವಾಬ್ದಾರಿಗಳು ಹೆಚ್ಚಿದೆ. ಹೊಸಬರನ್ನು ಆಯ್ಕೆ ಮಾಡಲಾಗಿದ್ದು, ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇವೆ. ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಮಾಡಿ ಜಿಲ್ಲೆಯ ಚಿತ್ರಣವನ್ನು ಈ ತಿಂಗಳ ಒಳಗೆ ಪಡೆಯಲಾಗುವುದು. ಈ ಜಿಲ್ಲೆಯಲ್ಲಿ ಪ್ರಮುಖ ಸಮಸ್ಯೆ ಕಾಣುವುದು ಎಂದರೆ ಆನೆ ದಾಳಿ. ಕಾರಿಡಾರ್ ಬಗ್ಗೆ ಮನವಿ ಕೇಳಿ ಬಂದಿದ್ದು, ಆನೆ ದಾಳಿಯಿಂದ ಪ್ರಾಣ ಹಾನಿಯಾದಾಗ ಪರಿಹಾರ ಕೊಡುವುದು ಶಾಶ್ವತ ಪರಿಹಾರಕ್ಕೆ ಇದುವರೆಗೂ ಕಂಡುಹಿಡಿಯಲು ಸಾಧ್ಯವಾಗಿರುವುದಿಲ್ಲ. ಸರ್ಕಾರದಿಂದ 50 ಕೋಟಿ ರುಗಳನ್ನು ಬಿಡುಗಡೆ ಮಾಡಿಕೊಡುವಂತೆ ಬೇಡಿಕೆ ಇದ್ದು, ಈ ಬಗ್ಗೆ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆದರೆ ತಾತ್ಕಾಲಿಕವಾಗಿ ಊರಿಗೆ ಬಾರದ ಹಾಗೆ ಮಾಡುವುದಾಗಿ ಹೇಳಲಾಗಿದ್ದು, ಈ ಬಗ್ಗೆ ನಾನು ವರದಿ ಕೇಳಿದ್ದು 12 ದಿನದಲ್ಲಿ ಕೊಡುವ ಭರವಸೆ ನೀಡಿದ್ದಾರೆ ಎಂದರು. ಈ ವಿಚಾರವಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಎಲ್ಲ ಶಾಸಕರುಗಳನ್ನು ಕರೆಯಲಾಗುವುದು. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಗಮನಕ್ಕೂ ಹಾಗೂ ಅರಣ್ಯ ಸಚಿವರ ಗಮನಕ್ಕೂ ತರಲಾಗುವುದು. ಸಂಸತ್ತಿನಲ್ಲಿ ಇರುವ ನನ್ನ ಜವಾಬ್ದಾರಿಯೊಂದಿಗೆ ಈ ಬಗ್ಗೆ ಧ್ವನಿ ಎತ್ತಲಾಗುವುದು. ಹಾಸನ ಜಿಲ್ಲೆಯಲ್ಲಿ ಮೇಲ್ಸೇತುವೆ ಹಂಗರಹಳ್ಳಿಯ ಫ್ಲೈಓವರ್ ಕಳಪೆ ಕಾಮಗಾರಿ ಬಗ್ಗೆ ಮಾಹಿತಿ ಕೇಳಲಾಗಿದೆ. ಹಾಸನ ಎಂದರೆ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಉತ್ತೇಜನ ಕೊಡುವ ಆಸೆ ಇದೆ. ಇಲ್ಲಿನ 7 ತಾಲೂಕಿನಲ್ಲೂ ಅದರದೇ ಆದ ಪ್ರವಾಸಿ ತಾಣವಿದೆ, ಅಭಿವೃದ್ಧಿಗೊಳಿಸುವ ಗುರಿ ಇದೆ. ಇನ್ನೊಂದು ಸಂತೋಷ ಎಂದರೆ ನಮ್ಮ ಜಿಲ್ಲೆಯರಾದ ಮಂಡ್ಯದಲ್ಲಿ ಸಂಸದರಾಗಿರುವ ಎಚ್.ಡಿ. ಕುಮಾರಸ್ವಾಮಿ ಅವರೆಲ್ಲೂ ಮನವಿ ಮಾಡಿ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿ ಇಂಡಸ್ಟ್ರಿಯನ್ನು ನಮ್ಮ ಜೊತೆಗೂಡಿಸಿ ಪಕ್ಷಾತೀತವಾಗಿ ತರಬೇಕು. ಚುನಾವಣೆ ಮುಗಿದು ಹೋಗಿದ್ದು, ಇನ್ನೇನು ಇದ್ದರೂ ನಮ್ಮ ಮೂಲ ಮಂತ್ರ ಅಭಿವೃದ್ಧಿ. ಮಾನ್ಯ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರಲ್ಲಿ ನಾನು ಹೋಗಿ ಜಿಲ್ಲೆಗೆ ಒಂದಿಷ್ಟು ಕಾರ್ಖಾನೆಗಳನ್ನು ಕೊಡುವಂತೆ ವೈಯಕ್ತಿಕವಾಗಿ ಮನವಿ ಮಾಡುತ್ತೇನೆ ಎಂದು ಹೇಳಿದರು. ಇದೇ ವೇಳೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್, ರಾಜ್ಯ ಸಮಿತಿ ಸದಸ್ಯ ಎಚ್.ಪಿ. ಮದನಗೌಡ, ವಿಶೇಷ ಆಹ್ವಾನಿತರಾದ ರವಿ ನಾಕಲಗೂಡು, ಉಪಾಧ್ಯಕ್ಷ ಕೆಎಂ ಹರೀಶ್, ಕಾರ್ಯದರ್ಶಿ ಸಿಬಿ ಸಂತೋಷ್ ಇತರರು ಭಾಗವಹಿಸಿದ್ದರು. ಅಧ್ಯಕ್ಷತೆಯನ್ನ ನಮ್ಮ ಜಿಲ್ಲಾಧಿಕಾರಿಗಳು ಇರ್ತಾರೆ. ಆ ಒಂದು ಟಾಸ್ಕ್ ಫೋರ್ಸ್ ಕಮಿಟಿಗೆ, ಏರ್ಪೋರ್ಟ್ ಅಥಾರಿಟಿ ಇದಕ್ಕೆ ಅದನ್ನ ಸಹ ಸೂಕ್ತ ಜಿಲ್ಲಾಧಿಕಾರಿ ಮಾತಾಡಿದ್ದೀನಿ. ಇನ್ನೊಂದು ಮುಂದಿನ ತಿಂಗಳು 2ನೇ ವಾರದಲ್ಲಿ ಅದನ್ನ ಸಭೆ ಕರೆಯೋಣ ಅಂತ ಹೇಳಿದ್ದಾರೆ. ನಮ್ಮ ಏರ್ಪೋರ್ಟ್ ಬಗ್ಗೆ ಎಲ್ಲರ ಕನಸು ಅದೊಂದು ಏರ್ಪೋರ್ಟ್ ಆದಂತೆ ಒಂದು ಇಂಡಸ್ಟ್ರಿಯಲ್ ಆಗಿರ್ಬೋದು, ಅದಾಗದೆ ಡೆವಲಪ್ ಆಗ್ತದೆ. ಮತ್ತೆ ಒಂದು ಸಿಟಿ ಅಂತ ಅಂದ್ರೆ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಿದೆ ಏರ್ಪೋರ್ಟ್. ನಮ್ಮ ಜಿಲ್ಲೆಯಲ್ಲಿ ಅದೊಂದು ಏರ್ಪೋರ್ಟ್ ಇದೆ. ಅದನ್ನ ನಾವು ಮತ್ತೆ ನಮ್ಮ ಕೇಂದ್ರ ವಿಮಾನಯಾನ ಸಚಿವರಿಗೂ ಸಹ ಭೇಟಿ ಮಾಡಿ ಅದ್ರ ಬಗ್ಗೆ ಏನೇನಾಗ್ಬೇಕು ಅನ್ನೋದು ಮನವಿಯನ್ನ ಮಾಡುವಂತ ಕೆಲಸವನ್ನ ನಾನು ಮಾಡ್ತೇನೆ.